ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಮಠದ ವಾತಾವರಣ ಈಗ ಹೇಗಿದೆ ವೆಂಕಟನಾಥ? ಎಲ್ಲ ಕಾಲದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಲ್ಲವೂ 100% ಸರಿ ಇರೋದಿಲ್ಲ. ಚಂದ್ರನ ಮೇಲೆ ಕಲೆಗಳಿಲ್ವೇ? ಅದು ನಿಜಾನೇ. ಮನುಷ್ಯರಿರೋ ಜಾಗದಲ್ಲಿ ಮಾಲಿನ್ಯ ಇರಲೇಬೇಕಲ್ವೇ? ಅಂದಹಾಗೆ ಹಿರಿಗುರುಗಳಿಗೆ ವಯಸ್ಸಾಗಿರ್ಬೇಕು ಅಲ್ವೇ? ಹೌದು ಅತ್ತೆ, ಈಗ ಅವರು ಹೆಚ್ಚಾಗಿ ಮಾತಾಡೋದಿಲ್ಲ. ಚಿಕ್ಕ ಗುರುಗಳಿಗೆ ಆಡಳಿತಕ್ಕಿಂತ ಅಧ್ಯಾತ್ಮದ ಬಗ್ಗೆ ಒಲವು ಜಾಸ್ತಿ. ಹಾಗಾಗಿ ಆಡಳಿತಗಾರರಿಗೆ ಹಬ್ಬ. ಅದರಲ್ಲೂ ಯೋಗೇಂದ್ರಾಚಾರ್ಯರ ಮೊಮ್ಮಗನೇ ಅಧಿಕಾರಿ ಅಂದರೆ ಕೇಳಬೇಕೆ? ನೋಡು ವೆಂಕಟನಾಥ, ಅವ್ರ ತಾತ ನಿಮ್ಮ ತಾತನ್ನ, ಅವರಪ್ಪ ನಿಮ್ಮಪ್ಪನ ಕಾಡಿದ್ದು ನೋಡಿದ್ದಾಗಿದೆ. ನೀನು ಮಾತ್ರ ಅವನು ಸಾಬ್ರಿಗೆ ಹೋಗ್ಬೇಡಪ್ಪ. ಅಮ್ಮ, ನಂದು ವಿದ್ಯಾಪೀಠ, ಅವಂದು ಆಡಳಿತ. ನಂದು ಅಕ್ಷರ, ಅವಂದು ವ್ಯವಹಾರ. ಒಂದಕ್ಕೊಂದು ಸಂಬಂಧ ಇಲ್ಲ. ನನಗೂ ಅವನಿಗೂ ಯಾವ ತಕರಾರು ಇಲ್ಲ. ಸದ್ಯ ಅಷ್ಟಾದ್ರೆ ಸಾಕು. ಹಾ ಅಮ್ಮ, ಮೊನ್ನೆ ಒಂದು ಮನ ಕಲ್ಕೋ ಘಟನೆ ನಡೀತು. ಮಠದ ಹೊರಗೆ ವಿಶ್ರಾಂತಿಗೆಂದು ಅಡ್ಡಾಡ್ಕೊಂಡು ಬಂದಾಗ ಬೇರೆ ವರ್ಗದ ಹುಡುಗರು ಎಷ್ಟು ಸೊಗಸಾಗಿ ಶ್ಲೋಕಗಳನ್ನು ಹೇಳ್ತಿದ್ರು ಗೊತ್ತಾ? ಏನೋ ಬೇರೆ ವರ್ಗದವರ ಬಾಯಲ್ಲಿ ಶ್ಲೋಕವೇ? ಹೌದು ಅತ್ತೆ. ನಾನು ಮಠದ ವಿದ್ಯಾರ್ಥಿಗಳಿಗೆ ಶ್ಲೋಕ ಹೇಳ್ಕೊಡ್ತಿದ್ದೆ. ಅವರು ಹೊರಗಿಂದಲೇ ಕೇಳಿಸ್ಕೊಂಡು ಕಲ್ತು ಬಿಟ್ಟಿದ್ರು. ಯಥಾವತ್ತಾಗಿ ಹೇಳ್ತಿದ್ರು ಅಂತೀನಿ. ಓ, ಆಧುನಿಕ ಏಕಲವ್ಯರು. ದಕ್ಷಿಣೆಗೆ ನಾಲ್ಗೆ ಕೇಳಬೇಕಾಗಿತ್ತು. ಕೇಳ್ದೆ ಅತ್ಗೆ. ಏನಂತ? ಅಕ್ಷರ ಕಲಿಸ್ಕೊಡ್ತೀನಿ, ವಿದ್ಯಾಪೀಠಕ್ಕೆ ಬರ್ತೀರಾ ಅಂತ. ಬೇಡ ವೆಂಕಟನಾಥ, ನಿನಗೆ ಯಾಕೆ ಬೇಡ್ದಿರೋ ಸಾಬ್ರಿ? ಇತ್ತೀಚೆಗಷ್ಟೇ ರಾಜಿ ಲೋಹಿತನ ವಿಷಯದಲ್ಲಿ ಏನ್ ನಡೀತು ಅಂತ ನಿನಗೆ ಗೊತ್ತಲ್ವಾ? ಗೊತ್ತಮ್ಮ, ಸಂಪ್ರದಾಯವಾದಿಗಳು ಇಂಥದ್ದೆಲ್ಲ ಒಪ್ಪಲ್ಲ ಅಂತ ನನಗೂ ಗೊತ್ತಮ್ಮ. ಆದರೆ ಕಾಲ ಬದಲಾದ ಹಾಗೆ ಮನಸ್ಥಿತಿನೂ ಬದಲಾಗಬೇಕಲ್ವೇ? ಲಕ್ಷ್ಮಿಗೆ ಇಲ್ಲದೇ ಇರೋ ನಿರ್ಬಂಧ ಸರಸ್ವತಿಗೆ ಯಾಕಮ್ಮ? ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ಲಕ್ಷ್ಮಿ ಶ್ರೀಹರಿಯ ಪತ್ನಿ, ಸರಸ್ವತಿ ಬ್ರಹ್ಮದೇವರ ಪತ್ನಿ ಅಲ್ವೇ? ನಾವು ಇಬ್ಬರನ್ನೂ ಸಮಾನವಾಗಿ ಪೂಜಿಸ್ತೀವಿ, ಆರಾಧಿಸ್ತೀವಿ ಅಲ್ವೇ? ಹೌದು. ಲಕ್ಷ್ಮಿ ಧನಕ್ಕೆ ಅಧಿದೇವತೆ, ಸರಸ್ವತಿ ವಿದ್ಯೆಗೆ ಅಧಿದೇವತೆ. ಜಾತಿ, ಧರ್ಮ, ಉತ್ತಮ ಅಧಮ ಅನ್ನೋ ತಾರತಮ್ಯ ಇಲ್ಲದೆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ನೆಲೆಸಿದ್ದಾಳೆ. ಆದರೆ ಸರಸ್ವತಿಗೆ ಇನ್ನಿಲ್ಲದ ನಿರ್ಬಂಧ. ಇಂಥವರೇ ಅಕ್ಷರವನ್ನು ಕಲಿಬೇಕು, ಇಂಥವರು ಕಲಿಬಾರ್ದು, ಇವರೊಂದು ವರ್ಗ ಅವರೊಂದು ವರ್ಗ, ಇಂಥ ತಾರತಮ್ಯ ತಪ್ಪಲ್ವಾ ಅಮ್ಮ? ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ವೆಂಕಟನಾಥ. ಹಾಗೆ ನೋಡಿದ್ರೆ ಇದು ಅನಾದಿ ಕಾಲದಿಂದ ಇರೋ ನಿರ್ಬಂಧ ಅಂತ ನನಗನ್ಸೋದಿಲ್ಲ. ಯಾಕಂದ್ರೆ ರಾಮಾಯಣ ಬರೆದ ವಾಲ್ಮೀಕಿ ಬೇಟೆಗಾರನಾಗಿದ್ದ. ಮಹಾಭಾರತವನ್ನ ಬರೆದ ವ್ಯಾಸ ಸಮುದ್ರವನ್ನ ನಂಬಿ ಜೀವನ ಮಾಡ್ತಿದ್ದ. ಗೀತೋಪದೇಶ ಮಾಡಿದ ಕೃಷ್ಣ ಸದಾ ಗೋವುಗಳ ಮಧ್ಯೆನೇ ಇರ್ತಿದ್ದ. ಇನ್ನು ದುಷ್ಯಂತ ಶಾಕುಂತಲೆ ಬರೆದ ಕಾಳಿದಾಸ ಆಗೋ ಮೊದಲು ಕುರಿಗಳ ಮೇಲೆಯೇ ಅವಲಂಬಿತನಾಗಿದ್ದ. ಹಾಗೆಲ್ಲ ಸರಸ್ವತಿಗೆ ನಿರ್ಬಂಧ ಇದ್ದಿದ್ರೆ ಇವ್ರಿಗೆಲ್ಲ ಸರಸ್ವತಿ ಹೇಗ್ ಬಲಿತಾ ಇದ್ಲು? ಅಂದ್ರೆ ನನ್ನ ನಿರ್ಧಾರಕ್ಕೆ ನಿರ್ಬಂಧ ಇಲ್ಲ ಅಂತ ಆಯ್ತು. ನಿರ್ಬಂಧ ನಾವು ಹೇರದೆ ಇರಬಹುದಪ್ಪ. ಆದ್ರೆ ನೀನು ಕೆಲಸ ಮಾಡೋದು ಸಂಪ್ರದಾಯಸ್ಥ ಮಟ್ಟದಲ್ಲಿ. ಅಕ್ಷರ ಕಲಿಸೋದಿಕ್ಕೆ ನಿರ್ಬಂಧ ಇಲ್ಲದೆ ಇರಬಹುದು. ಆದ್ರೆ ಮಡಿ ಮೈಲ್ಗೆ ಆಚಾರ ವಿಚಾರದಲ್ಲಿ ಅವರದ್ದೇ ಆದ ಸಂಪ್ರದಾಯ ಇರುತ್ತೆ ಅಲ್ವೇ? ಹೌದು ವೆಂಕಟನಾಥ, ಅದಕ್ಕೆ ನಿನ್ನಿಂದ ಯಾವ ಅಪಚಾರ ಆಗ್ಬಾರ್ದು. ಅಕ್ಷರ ಬಿತ್ತನೆಗೆ ಸಂಪ್ರದಾಯ ಅಡ್ಡ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಮ್ಮ. ನೋಡೋಣ.
ಶುಭೋದಯ ಆಚಾರ್ಯರೇ. ಶುಭೋದಯ. ಏನಪ್ಪ ಇದು ಆಶ್ಚರ್ಯ? ಪಾಕಶಾಲೆ ಇರೋದು ಆ ಕಡೆ, ಏನು ಈ ಕಡೆ ಬಂದ್ಬಿಟ್ಟಿದೀಯಾ? ಊಟ, ಆಟ, ಪಾಠ ಪ್ರತಿದಿನ ಇದ್ದಿದ್ದೇ ಅಲ್ವೇ ಆಚಾರ್ಯರೇ? ಮಠದ ಋಣದಲ್ಲಿ ಬೆಳೀತಾ ಇದ್ದೀವಿ ಅಂದಮೇಲೆ ಅಲ್ಪ ಸ್ವಲ್ಪ ಗುರುಗಳ ಸೇವೆನೂ ಮಾಡಬೇಕಲ್ವೇ? ಅವರು ವ್ರತದಲ್ಲಿದ್ದಾರೆ, ಏನು ಸೇವೆ ಮಾಡ್ತೀಯಾ? ಗುರು ಸೇವೆ ಅಂದರೆ ಅವ್ರ ಕೈ ಕಾಲು ಒತ್ತೋದು ಅಷ್ಟೇ ಅಲ್ಲ ಆಚಾರ್ಯರೇ, ಅವ್ರ ಸುತ್ತಮುತ್ತ ಸ್ವಚ್ಛವಾಗಿಡೋದು ಗುರು ಸೇವೆನೇ. ಇನ್ಮೇಲೆ ಬಿಡುವಿನ ಸಮಯದಲ್ಲಿ ಬಂದು ಗುರುಗಳ ಸೇವೆ ನಾನು ಮಾಡ್ತೀನಿ. ನನ್ನ ಪೂರ್ವ ಜನ್ಮದ ಪಾಪಗಳನ್ನೆಲ್ಲ ಕಳ್ಕೊಳ್ಳೋ ಅವಕಾಶ ನನಗೂ ಮಾಡಿಕೊಡಿ. ಈ ಬುದ್ಧಿ ಮೊದಲೇ ಇದ್ದಿದ್ರೆ ಚೆನ್ನಾಗಿರೋದು. ಆಗ ನಿನಗೂ ಒಳ್ಳೇದಾಗ್ತಾ ಇತ್ತು, ಸಮಾಜಕ್ಕೂ ಒಳ್ಳೇದಾಗ್ತಾ ಇತ್ತು, ಆಶ್ರಯ ಕೊಟ್ಟ ಮಠಕ್ಕೂ ಒಳ್ಳೇದಾಗ್ತಾ ಇತ್ತು. ಏನಪ್ಪ, ನಿನ್ನ ಈ ಬದಲಾವಣೆ ಶಾಶ್ವತವಾಗಿದ್ದರೆ ಅಷ್ಟೇ ಸಾಕು. ನಿನಗೂ ಗುರುಗಳ ಆಶೀರ್ವಾದ ಸಿಗುತ್ತೆ. ಆಚಾರ್ಯರಿಗೆ ಪ್ರಣಾಮಗಳು. ಓಹೋ, ಬರಬೇಕು ವಾಸುದೇವಾಚಾರ್ಯ ದಂಪತಿಗಳು. ಬನ್ನಿ, ಗುರುಗಳು ತಮಗಾಗಿ ಕಾಯ್ತಾ ಇದ್ದಾರೆ, ದಯಮಾಡಿಸಿ. ಗುರುಗಳು ಮೌನ ವ್ರತದಲ್ಲಿದ್ದಾರೆ, 2 ದಿನ ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಿದ್ರಲ್ಲ. ಇವರು ನೋಡಿದ್ರೆ ಸಲೀಸಾಗಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಂದರೆ ಇವ್ರ ಅಪ್ಪನಿಗೆ ಹೇಳಿದ ಸುಳ್ಳ? ವೆಂಕಟನಾಥ, ಅಧ್ಯಯನ ಮಾಡ್ತಿದ್ದೇನಪ್ಪ? ಹ್ಞೂ ಅತ್ತಿಗೆ. ವೆಂಕಟನಾಥ, ಅಧ್ಯಯನ ಮಾಡ್ತಿದ್ಯಪ್ಪ? ಹ್ಞೂ ಅಮ್ಮ. ವೆಂಕಟನಾಥ, ಅಧ್ಯಯನ ಮಾಡ್ತಿದ್ಯೇ?